ನನಗೆ ಈ ತರ ಕಠೋರವಾದ ಶಿಕ್ಷೆಯನ್ನು ಕೊಡ್ತಾ ಇದೀಯಾ? ಈ ಶಿಕ್ಷೆ ಕೊಡುವಂತ ಪಾಪನಾದ್ರೂ ಮಾಡಿರೋದೇನು ನಾನು? ಒಂದ್ ವೇಳೆ ನಾನು ತಪ್ಪು ಮಾಡಿದೆ ಆದ್ರೆ ಕ್ಷಣ ಮಾತ್ರದಲ್ಲೇ ಆ ತಪ್ಪನ್ನ ಕ್ಷಮಿಸ್ಬೋದಲ್ವಾ ನೀನು? ಮಾತಾಡೋ ಪರಮೇಶ್ವರ. ಆರ್ತರನ್ನ, ಅನಾಥರನ್ನ, ಆಶ್ರಿತರನ್ನ ಕಾಪಾಡೋದಕ್ಕೆ ನನ್ನಿಂದ ಮಾತ್ರ ಸಾಧ್ಯ ಅಂತ ಹೇಳಿದ ಮಾತನ್ನ ಮರ್ತು ಬಿಟ್ಟಿಯಾ ನೀನು? ನಿಮ್ಮನ್ನೊಂದು ಮಾತು ಕೇಳಬೇಕಿತ್ತು. ಕೇಳು. ನಿಮಗೆ ಎಷ್ಟೇ ಆವೇಶ ದ್ವೇಷ ಇದ್ರೂ ಆ ಹಾವಿನ ಮೇಲೆ ಕಾರ್ ಹತ್ಸಿ ಕೊಂದಿದ್ದು ಮಹಾ ಅಪರಾಧ ಕಣ್ರಿ. ಸುಮ್ಮನೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ನೋಡ್ಬೇಡ ಹೇಮ. ಏನ್ ಹೇಳ್ಬೇಕು ಅಂತಿದೆ ನೇರವಾಗಿ ಹೇಳು. ಪ್ರತಿಯೊಬ್ಬರಿಗೂ ದುರ್ಗಳಿಗೆ ಅಂತ ಇರತ್ತೆ. ಆ ದುರ್ಗಳಿಗೆಲೆ ನೀವು ಹಾವನ್ನ ಕೊಂದಿದ್ದು. ಶಾಸ್ತ್ರಿಗಳ ಹತ್ರ ಹೀಗೀಗಾಯ್ತು ಅಂತ ಹೇಳಿ ಕ್ಷಮೆ ಕೇಳಿ ತಪ್ಪು ಕಾಣಿಕೆ ಹಾಕ್ಬಿಡಿ. ನಾನು ಯಾವ ತಪ್ಪನ್ನು ಮಾಡಿಲ್ಲ, ಯಾರನ್ನೂ ಕ್ಷಮೆ ಕೇಳಲ್ಲ. ಇದೊಂದನ್ನೇ ಅಲ್ಲ, ನನ್ನ ಕಣ್ಣಿಗೆ ಕಾಣೋ ಎಲ್ಲ ನಾಗಗಳನ್ನು ಕೊಂದು ಹಾಕ್ತೀನಿ ನಾನು. ಏನೋ ಯಾಕೋ ಈ ರೀತಿ ಮಾತಾಡ್ತಿದ್ಯಾ? ಏನೋ ಆಗಿದೆ ನಿನಗೆ? ನನಗೇನಾಗಬೇಕೋ ಅದೇ ಆಗಿದೆ. ನಡೀರಿ ಒಳಗೆ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ಚೆನ್ನಾಗಿದ್ರೆ ಧ್ರುವಣಿಯಮ್ಮ? ಶಾಸ್ತ್ರಿಗಳೇ, ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದಕ್ಕಿಂತ ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ತುಂಬ ಚೆನ್ನಾಗಿದೆಯಮ್ಮ. ಹಾಗಾಗಿ ವನವಾಸ ಮುಗಿಸ್ಕೊಂಡು ಕ್ಷೇಮವಾಗಿ ಮನೆಗೆ ಬಂದಿದೆಯಾ? ಶಾಸ್ತ್ರಿಗಳೇ, ನಮ್ಮ ಪಾಲಿಗೆ ಕಣ್ಣು ಕಾಣೋ ದೇವರು ತಾವೇ. ತಾವೇನು ನೋಡಿದ್ದೀರೋ ಅದು ಹಾಗೆ ನಡೆಯುತ್ತೆ ನೋಡಿ. ನಮ್ಮ ವಿಷ್ಣು ಕ್ಷೇಮವಾಗಿ ಮನೆಗೆ ಬರ್ತಾನೆ ಅಂತ ಹೇಳಿದ್ರಿ, ಮನೆಗೆ ಬಂದಿದ್ದಾನೆ. ಇದಕ್ಕಿಂತ ಸಂತೋಷ ಬೇರೆ ಇನ್ನೇನು ಬೇಕು ಹೇಳಿ? ತಾವು ನಮ್ಮ ಪಾಲ್ಗೆ ಕಲ್ಪವೃಕ್ಷ, ಕಾಮಧೇನು ಇದ್ದ ಹಾಗೆ. ಅಮ್ಮ, ಅಭಿಮಾನ ಇರಬೇಕು, ಆದರೆ ಅಭಿಮಾನದಲ್ಲಿ ನಾವು ಅಂಧರಾಗಿರಬಾರ್ದು. ಭಕ್ತಿ ಇರಬೇಕು. ನಿಮ್ಮ ಮೇಲೆ ನಮ್ಮ ಭಕ್ತಿ ಯಾವತ್ತೂ ಕುರುಡಾಗೋದಿಕ್ಕೆ ಸಾಧ್ಯನೇ ಇಲ್ಲ ಶಾಸ್ತ್ರಿಗಳೇ. ಅದು ನಿಮ್ಮ ಭಾವಕ್ಕೆ ಬಿಟ್ಟಿದ್ದು. ಶಾಸ್ತ್ರಿಗಳೇ, ಇವತ್ತಿಗೆ ನನ್ನ ಮಗ ಸೊಸೆ ಮದುವೆ ಆಗಿ 30 ವರ್ಷ ಆಯಿತು. ತುಂಬ ಸಂತೋಷ. ಶಾಸ್ತ್ರಿಗಳೇ, ನನ್ನ ಮಗ ವಿಷ್ಣು ಕ್ಷೇಮವಾಗಿ ಮನೆಗೆ ಬಂದರೆ 108 ಕಾಯಿನ ಆ ಪರಮೇಶ್ವರನ್ ಹೊಡಿತೀನಿ ಅಂತ ನಮ್ಮ ಹೇಮ ಹರಕೆ ಒತ್ತಿದ್ಲು. ಆ ವಿಷಯನೂ ನನಗೆ ತಿಳಿದಿದೆಯಮ್ಮ. ಇಲ್ಲಿ ಬರೋದಕ್ಕೂ ಮೊದಲು ಹೇಮ ನನಗೆ ಫೋನ್ ಮಾಡಿ ತಿಳಿಸಿದ್ಲು. ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಶಾಸ್ತ್ರಿಗಳೇ, ವಿಶೇಷವಾದ ಅರ್ಚನೆ ಪೂಜೆ ಮಾಡಿ 100 ಕಾಲ ಇದೇ ರೀತಿ ಇರಲಿ ಅಂತ ಆಶೀರ್ವಾದ ಮಾಡಿ. ಆಗಲಿ ತಾಯಿ, ಬೇಡೋದು ನಮ್ಮ ಧರ್ಮ, ಉಳಿದೆಲ್ಲ ಅವ್ನು ನೋಡ್ಕೊಳ್ತಾನೆ. ಪೂಜೆ ಸಮಯ ಆಯಿತು, ಬನ್ನಿ ಹೋಗೋಣ.
ಅರ್ಜುನ್ ಅವರೇ, ಅರ್ಜುನ್ ಅವರೇ ಎಲ್ಲಿದ್ದೀರಾ? ಬನ್ನಿ ಬೇಗ, ದಯವಿಟ್ಟು ಬನ್ನಿ. ಭಕ್ತ ವತ್ಸಲ, ಅನಾಥ ಬಂಧು, ನಿನ್ನ ಬಂಧು ಎಲ್ಲಿದ್ಯಾ? ನಾನು ಹೀಗೆ ಹಿಂಸೆ ಪಡ್ತಾ ಇರೋದು ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನನ್ನ ಕಷ್ಟಗಳನ್ನ ನೋಡಿದ್ರು ಕಲ್ಲಾಗಿ ನಿಂತಿದ್ಯಲ್ಲ ಪರಮೇಶ್ವರ. ಎಂತ ಅಗ್ನಿ ಪರೀಕ್ಷೆನ ಕೊಡ್ಬೇಕು ಅಂದ್ಕೊಂಡಿದ್ಯಾ? ಅರ್ಜುನವರೇ ಎಲ್ಲಿದ್ದೀರಾ? ನಾಗಶೇಖರ, ನಾಗಭೂಷಣ, ಚಿದಂಬರ, ನನ್ನ ಆತಕ್ಕೆ ಹೋಗೋ ನಿನಗೆ ಕೇಳಿಸ್ತಾ ಇಲ್ವಾ? ಬೇಡರ ಕಣ್ಣನ ಕೂಗಿಗೆ ಕಿವಿ ಕಟ್ಟು ಅವನ ಸಹಾಯಕ್ಕೆ ನಿಂತಂತೆ ನನ್ನ ಸಹಾಯಕ್ಕೆ ಬರಬಾರ್ದ? ಅಧರ್ಮಿಗಳನ್ನ ಧ್ವಂಸ ಮಾಡೋದಕ್ಕೆ ತಿಳಿದದ್ದು ನಿಲ್ಲಬಾರ್ದ ದೇವ? ಸಾಂಬ ಸದಾಶಿವಾಯ ನಮಃ. ಅಷ್ಟೋತ್ತರ ನಾಮ ಪೂಜಾಂ ಸಮರ್ಪಯಾಮಿ. ಹಾಂ, ಪುಷ್ಪಾರ್ಚನೆ ಮುಗೀತು. ನಿಮ್ಮ ಹರಕೆ ಪ್ರಕಾರ 108 ತೆಂಗಿನಕಾಯಿಗಳನ್ನ ಒಡೆದು ಬನ್ನಿ. ನೈವೇದ್ಯ ಮಾಡಿ ಪ್ರಸಾದ ಕೊಡ್ತೀನಿ. ಆಗ್ಲಿ ಶಾಸ್ತ್ರಿಗಳೇ. ಅರ್ಜುನ್ ಎಲ್ಲೋದ? ಹೇಮಾ, ಅರ್ಜುನ್ ಎಲ್ಲಿ? ಹೌದು, ಅರ್ಜುನ್ ಇಲ್ಲೇ ಇದ್ನಲ್ಲ, ಎಲ್ಲಿ ಹೋದ? ಅಮ್ಮ, ಇಲ್ಲೇ ಎಲ್ಲೋ ಇರ್ತಾನೆ. ಅಷ್ಟಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಮಾಡ್ಕೊಳ್ತಾ ಇದ್ದೀರಿ ನೀವು? ಅಲ್ಲ, ಹೇಳ್ದೆ ಕೇಳ್ದೆ ಇದ್ದಕ್ಕಿದ್ದ ಹಾಗೆ ಎಲ್ಲೋ ಹೊಟ್ಟೋದ್ರೆ ಗಾಬರಿ ಆಗದೆ ಇರುತ್ತಾ ಹೇಳಿ? ನೋಡು, ಮಾತಾಡ್ಕೊಂಡು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ. ನಾನು ಹೋಗಿ ಅವನ್ನ ಹುಡ್ಕೊಂಡು ಬರ್ತೀನಿ. ಅತ್ತೆಮ್ಮ, ನೀವು ಆ ಕಡೆ ಹೋಗಿ, ನಾನು ಈ ಕಡೆ ಹೋಗ್ತೀನಿ. ಹಾ. ಅರ್ಜುನ್, 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 ಎಲ್ಲೋದ ಇವನು? ಅರ್ಜುನ್, 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 ಎಲ್ಲಿ ಹೋದ ಇವನು? ಅಯ್ಯೋ ದೇವ್ರೆ, ಇವನೆಲ್ಲೋದ? ಇವನಿಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಈ ವಿಷ್ಣು ಬೇರೆ ಅವನ ಕಣ್ಣು ಮುಂದೆನೆ ಅವನ್ ಬೇರೆ ಸಾಯಿಸ್ದ. ಈಗ ಅರ್ಜುನ್ ಮೊದ್ಲಿನ ತರ ಇಲ್ಲ. ನಾನೇನ್ ಮಾಡ್ಲಿ? ಅರ್ಜುನ್, ಅರ್ಜುನ್ ಈ ಆಶ್ರಮದಲ್ಲಿರುವವರೆಗೂ ಅವನು ಸುರಕ್ಷಿತವಾಗಿರ್ತಾನೆ. ಅವನೇನಾದ್ರು ಹೊರಗಡೆ ಬಂದ್ರೆ
ಏನ್ ಬೇಕಾದ್ರೂ ಆಗ್ಬಹುದು. ಪರಮೇಶ್ವರ, ನನ್ನ ಮೊಮ್ಮಗನ್ಗೆ ಏನೂ ಆಗ್ಬಾರ್ದು. ಅವನ್ನ ಕಾಪಾಡಪ್ಪ, ಅವನ್ನ ಕಾಪಾಡು. ಅರ್ಜುನ್, ಅರ್ಜುನ್ ಸಿಕ್ಕದ್ನ? ಇಲ್ಲ ಅತ್ತೆಮ್ಮ, ಎಲ್ಲಿ ಹೋದ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ನನಗೆ. ನಾನು ಎಲ್ಲ ಕಡೆ ಹುಡುಕ್ತೆ ಕಣೆ, ಅವ್ನು ಸುಳ್ವೇ ಇಲ್ಲ. ಇರಿ, ನೋಡ್ಕೊಂಬರ್ತೀನಿ. ವಿಷ್ಣು, ನಿನ್ನ ಪಾಪದ ಕೊಡ ತುಂಬುತ್ತಾ ಇದೆ. ಅದಕ್ಕೆ ಹೀಗೆ ನಮ್ಮ ಕುಲದ ಜೀವಿಗಳನ್ನ ಹಿಂಸಿಸಿ ದ್ವೇಷಿಸ್ತಾ ಇದೆಯಾ? ನಿನ್ನ ಜೀವನದ ಕೊನೆ ಪುಟಗಳನ್ನ ನೀನೇ ಬರ್ಕೋತಾ ಇದೆಯಾ? ನಿನ್ನ ಸಾವು ಈ ನಾಗ ಯೋಧನಿಂದನೇ. ಅದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅರ್ಜುನ್, ಏ ಅರ್ಜುನ್, ಎಲ್ಲೆಲ್ಲ ಹುಡ್ಕೋದು ನಿನ್ನ? ಅಲ್ಲ ಕಣು, ನಮ್ಮ ಜೊತೆಲೇ ಇದ್ದೆ. ಅದು ಯಾವ ಕ್ಷಣದಲ್ಲಿ ಮಾಯ ಆದೆ ನೀನು? ಏಯ್, ಕಾಪಾಡಿ, ಕಾಪಾಡಿ ಅರ್ಜುನ್ ಅವರೇ, ಅರ್ಜುನ್ ಅವರೇ ಕಾಪಾಡಿ. ಅರ್ಜುನ್ ಅವರೇ, ಅರ್ಜುನ್ ಅವರೇ ಕಾಪಾಡಿ, ಅರ್ಜುನ್ ಅವರೇ.
ಅರ್ಜುನ್ ರೂಪ ನೋಡ್ತಾ ಇದ್ರೆ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ವಿಷ್ಣುನೋ ಅಥವಾ ಹೇಮನೋ ಅರ್ಜುನ ನೋಡಿದ್ರೆ ಏನು ಗತಿ? ಇದಕ್ಕಿರೋದು ಒಂದೇ ಒಂದು ಪರಿಹಾರ. ಅರ್ಜುನ್ ಕೈ ಇಟ್ಕೊಂಡು ಭುಜಂಗ ಗಾಯತ್ರಿ ಮಂತ್ರನ ಜಪ ಮಾಡ್ತಾ ಇದ್ರೆ ನಿಧಾನವಾಗಿ ಇವನ ಮೇಲಿರೋ ನಾಗಯೋಧನ ಪ್ರಭಾವ ಕಮ್ಮಿ ಆದರೂ ಆಗ್ಬೋದು.